ಸರ್ಕಾರದ ಸಚಿವರು ಹಾಗೆ ಜನಪ್ರತಿನಿಧಿಗಳ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಕ್ವಿಕ್ ಆಗಿ ಗಮನಿಸಿಬಿಡೋಣ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಾಲು ಆರೋಪಗಳು. ಮೂಡ ಹಗರಣ ಬಂತು, 500 ಕೋಟಿ ಗಣಿ ಗುತ್ತಿಗೆ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೇನೆ 40% ಕಮಿಷನ್ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಬೇರೆ. ಸಚಿವರಾದ ಬೈರತಿ ಸುರೇಶ್ ಮೂಡ ಹಗರಣದಲ್ಲಿ ಇವ್ರ ಹೆಸರು ಕೂಡ ತಳಕು ಹಾಕೊಳ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 2,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಮುನಿರತ್ನ ಆರೋಪ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ, ಗೊತ್ತಿದ್ದು ಕೂಡ ಸತೀಶ್ ಜಾರಕಿಹೊಳಿ ಕಣ್ಮುಚ್ಚಿ ಕೂತಿದ್ದಾರೆ ಅನ್ನುವ ಆರೋಪ ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕೇಳೋಕ್ ಸಿಕ್ತು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಇದೇ ಆರೋಪ. ಅವರ ಸಂಬಂಧಿಕರು ಚೇಲಾಗಳು ಕಮಿಷನ್ ಅನ್ನ ಹೊಡಿತಿದ್ದಾರೆ ಅನ್ನೋ ಆರೋಪ. ಇವೆಲ್ಲ ಆರೋಪನೇ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಸಹೋದರನ ಹೆಸರಲ್ಲಿ ಭೂಮಿಯನ್ನ ಕೊಳ್ಳೆ ಹೊಡೆಯಲಾಗಿದೆ, ಸಿದ್ಧಾರ್ಥ್ ಟ್ರಸ್ಟ್ಗೆ ಸಿಎ ಸೈಟ್ ಮಂಜೂರು ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಭಾವವನ್ನು ಬಳಸಲಾಗಿದೆ ಅನ್ನೋ ಗಂಭೀರ ಆರೋಪ. ಮಾಜಿ ಸಚಿವ ಬಿ ನಾಗೇಂದ್ರ ಸದ್ಯದಲ್ಲೇ ಹಾಲಿ ಕೂಡ ಆಗಬಹುದೇನೋ, ಆ ಪ್ರಯತ್ನಗಳು ನಡೀತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೇಳೋಕ್ ಸಿಕ್ತು, ರಾಜೀನಾಮೆ ಕೊಟ್ರು, ಇದೀಗ ಮತ್ತೆ ವಾಪಸ್ ಕರ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆಜೆ ಜಾರ್ಜ್ ನಾಗ್ಲೇ ಹೇಳಿದ ಹಾಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ, ಅದರಲ್ಲಿ ಜಾರ್ಜ್ ಅವರ ಕೈವಾಡ ಇದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಆ ಇಲಾಖೆಯ ಅಡಿಯಲ್ಲಿ ಬರುವ ಕೆಲವು ವರ್ತಕರು ಹಾಗೆ ಮಧ್ಯವರ್ತಿಗಳು ಬಹಿರಂಗ ಪತ್ರನೇ ಬರೆದುಬಿಟ್ರು ಆರ್.ಬಿ. ತಿಮ್ಮಾಪುರೆ ಅವರ ವಿರುದ್ಧ. ಅವ್ರ ಕೈಕಳ್ಳಗಿರೋ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಿಟ್ ವಿಚಾರದಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಹೊತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಸ್ತಿ ಅನೇಕರ ಕಣ್ಕುಕ್ತಾ ಇದೆ, ಅಕ್ರಮವಾಗಿ ಗಳಿಸಿದ್ದು ಅನ್ನೋ ಆರೋಪ ಅವ್ರ ಮೇಲಿದೆ. ಇನ್ನು ಚಲವರಾಯಸ್ವಾಮಿ ಅವರ ಮೇಲೆ 50% ಕಮಿಷನ್ ಆರೋಪ, ಕೆಎನ್ ರಾಜಣ್ಣ ಅವರ ಮೇಲೆ ಅಪೆಕ್ಸ್ ಬ್ಯಾಂಕ್ ಹಗರಣದ ಆರೋಪ, ರಹೀಂ ಖಾನ್ 17,000 ಕೋಟಿ ದುರ್ಬಳಕೆ ಮಾಡಿದ್ರು ಅನ್ನೋ ಆರೋಪ, ವಿನಯ್ ಕುಲಕರ್ಣಿ ಅವರು ಕೂಡ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಹಣ ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ, ರಾಮಲಿಂಗಾರೆಡ್ಡಿ ಅವರ ಮೇಲೆ ನೇರವಾಗಿ ಆರೋಪ ಇಲ್ಲ. ಆದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ, ಸಚಿವರು ಏನು ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಕೃಷ್ಣ ಬೈರೇಗೌಡರ ವಿರುದ್ಧ ಕೂಡ ಇಂಥದ್ದೇ ಅಸಮಾಧಾನ, ಅವ್ರ ಮೇಲೆ ಆರೋಪ ಇಲ್ಲ, ಆದರೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕೆಲ ಸಚಿವರು ಹಾಗೆ ಪ್ರತಿನಿಧಿಗಳ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ. ಸಚಿವರು ಹಾಗೆ ಜನಪ್ರತಿನಿಧಿಗಳ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಕ್ವಿಕ್ ಆಗಿ ಗಮನಿಸಿಬಿಡೋಣ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಾಲು ಆರೋಪಗಳು. ಮೂಡ ಹಗರಣ ಬಂತು, 500 ಕೋಟಿ ಗಣಿ ಗುತ್ತಿಗೆ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೇನೆ 40% ಕಮಿಷನ್ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಬೇರೆ. ಸಚಿವರಾದ ಬೈರತಿ ಸುರೇಶ್ ಮೂಡ ಹಗರಣದಲ್ಲಿ ಇವ್ರ ಹೆಸರು ಕೂಡ ತಳಕು ಹಾಕೊಳ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 2,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಮುನಿರತ್ನ ಆರೋಪ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ, ಗೊತ್ತಿದ್ದು ಕೂಡ ಸತೀಶ್ ಜಾರಕಿಹೊಳಿ ಕಣ್ಮುಚ್ಚಿ ಕೂತಿದ್ದಾರೆ ಅನ್ನೋ ಆರೋಪ ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕೇಳೋಕ್ ಸಿಕ್ತು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಇದೇ ಆರೋಪ. ಅವರ ಸಂಬಂಧಿಕರು ಚೇಲಾಗಳು ಕಮಿಷನ್ ಅನ್ನ ಹೊಡಿತಿದ್ದಾರೆ ಅನ್ನೋ ಆರೋಪ. ಇವೆಲ್ಲ ಆರೋಪನೇ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಸಹೋದರನ ಹೆಸರಲ್ಲಿ ಭೂಮಿಯನ್ನ ಕೊಳ್ಳೆ ಹೊಡೆಯಲಾಗಿದೆ, ಸಿದ್ಧಾರ್ಥ್ ಟ್ರಸ್ಟ್ಗೆ ಸಿಎ ಸೈಟ್ ಮಂಜೂರು ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಭಾವವನ್ನು ಬಳಸಲಾಗಿದೆ ಅನ್ನೋ ಗಂಭೀರ ಆರೋಪ. ಮಾಜಿ ಸಚಿವ ಬಿ ನಾಗೇಂದ್ರ ಸದ್ಯದಲ್ಲೇ ಹಾಲಿ ಕೂಡ ಆಗಬಹುದೇನೋ, ಆ ಪ್ರಯತ್ನಗಳು ನಡೀತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೇಳೋಕ್ ಸಿಕ್ತು, ರಾಜೀನಾಮೆ ಕೊಟ್ರು, ಇದೀಗ ಮತ್ತೆ ವಾಪಸ್ ಕರ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆಜೆ ಜಾರ್ಜ್ ನಾಗ್ಲೇ ಹೇಳಿದ ಹಾಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ, ಅದರಲ್ಲಿ ಜಾರ್ಜ್ ಅವರ ಕೈವಾಡ ಇದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಆ ಇಲಾಖೆಯ ಅಡಿಯಲ್ಲಿ ಬರುವ ಕೆಲವು ವರ್ತಕರು ಹಾಗೆ ಮಧ್ಯವರ್ತಿಗಳು ಬಹಿರಂಗ ಪತ್ರನೇ ಬರೆದುಬಿಟ್ರು ಆರ್.ಬಿ. ತಿಮ್ಮಾಪುರೆ ಅವರ ವಿರುದ್ಧ. ಅವ್ರ ಕೈಕಳ್ಳಗಿರೋ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಿಟ್ ವಿಚಾರದಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಹೊತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಸ್ತಿ ಅನೇಕರ ಕಣ್ಕುಕ್ತಾ ಇದೆ, ಅಕ್ರಮವಾಗಿ ಗಳಿಸಿದ್ದು ಅನ್ನೋ ಆರೋಪ ಅವ್ರ ಮೇಲಿದೆ. ಇನ್ನು ಚಲವರಾಯಸ್ವಾಮಿ ಅವರ ಮೇಲೆ 50% ಕಮಿಷನ್ ಆರೋಪ, ಕೆಎನ್ ರಾಜಣ್ಣ ಅವರ ಮೇಲೆ ಅಪೆಕ್ಸ್ ಬ್ಯಾಂಕ್ ಹಗರಣದ ಆರೋಪ, ರಹೀಂ ಖಾನ್ 17,000 ಕೋಟಿ ದುರ್ಬಳಕೆ ಮಾಡಿದ್ರು ಅನ್ನೋ ಆರೋಪ,
ವಿನಯ್ ಕುಲಕರ್ಣಿ ಅವರು ಕೂಡ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಹಣ ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ರಾಮಲಿಂಗಾರೆಡ್ಡಿ ಅವರ ಮೇಲೆ ನೇರವಾಗಿ ಆರೋಪ ಇಲ್ಲ. ಆದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ, ಸಚಿವರು ಏನು ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಕೃಷ್ಣ ಬೈರೇಗೌಡರ ವಿರುದ್ಧ ಕೂಡ ಇಂಥದ್ದೇ ಅಸಮಾಧಾನ. ಅವ್ರ ಮೇಲೆ ಆರೋಪ ಇಲ್ಲ, ಆದ್ರೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕೆಲ ಸಚಿವರು ಹಾಗೆ ಪ್ರತಿನಿಧಿಗಳ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ. ಸಚಿವರು ಹಾಗೆ ಜನಪ್ರತಿನಿಧಿಗಳ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ಬಿಡೋಣ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಾಲು ಆರೋಪಗಳು. ಮೂಡ ಹಗರಣ ಬಂತು, 500 ಕೋಟಿ ಗಣಿ ಗುತ್ತಿಗೆ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೇನೆ 40% ಕಮಿಷನ್ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಬೇರೆ. ಸಚಿವರಾದ ಬೈರತಿ ಸುರೇಶ್ ಮೂಡ ಹಗರಣದಲ್ಲಿ ಇವ್ರ ಹೆಸರು ಕೂಡ ತಳಕು ಹಾಕೊಳ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 2,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಮುನಿರತ್ನ ಆರೋಪ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ, ಗೊತ್ತಿದ್ದು ಕೂಡ ಸತೀಶ್ ಜಾರಕಿಹೊಳಿ ಕಣ್ಮುಚ್ಚಿ ಕೂತಿದ್ದಾರೆ ಅನ್ನುವ ಆರೋಪ ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕೇಳೋಕ್ ಸಿಕ್ತು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಇದೇ ಆರೋಪ. ಅವರ ಸಂಬಂಧಿಕರು ಚೇಲಾಗಳು ಕಮಿಷನ್ ಅನ್ನ ಹೊಡಿತಿದ್ದಾರೆ ಅನ್ನೋ ಆರೋಪ. ಇವೆಲ್ಲ ಆರೋಪನೇ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಸಹೋದರನ ಹೆಸರಲ್ಲಿ ಭೂಮಿಯನ್ನ ಕೊಳ್ಳೆ ಹೊಡೆಯಲಾಗಿದೆ, ಸಿದ್ಧಾರ್ಥ್ ಟ್ರಸ್ಟ್ಗೆ ಸಿಎ ಸೈಟ್ ಮಂಜೂರು ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಭಾವವನ್ನು ಬಳಸಲಾಗಿದೆ ಅನ್ನುವ ಗಂಭೀರ ಆರೋಪ. ಮಾಜಿ ಸಚಿವ ಬಿ ನಾಗೇಂದ್ರ ಸದ್ಯದಲ್ಲೇ ಹಾಲಿ ಕೂಡ ಆಗಬಹುದೇನೋ, ಆ ಪ್ರಯತ್ನಗಳು ನಡೀತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೇಳೋಕ್ ಸಿಕ್ತು, ರಾಜೀನಾಮೆ ಕೊಟ್ರು, ಇದೀಗ ಮತ್ತೆ ವಾಪಸ್ ಕರ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆಜೆ ಜಾರ್ಜ್ ನಾಗ್ಲೇ ಹೇಳಿದ ಹಾಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ, ಅದರಲ್ಲಿ ಜಾರ್ಜ್ ಅವರ ಕೈವಾಡ ಇದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಆ ಇಲಾಖೆಯ ಅಡಿಯಲ್ಲಿ ಬರುವ ಕೆಲವು ವರ್ತಕರು ಹಾಗೆ ಮಧ್ಯವರ್ತಿಗಳು ಬಹಿರಂಗ ಪತ್ರನೇ ಬರೆದುಬಿಟ್ರು ಆರ್.ಬಿ. ತಿಮ್ಮಾಪುರೆ ಅವರ ವಿರುದ್ಧ. ಅವ್ರ ಕೈಕೆಳಗಿರೋ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಿಟ್ ವಿಚಾರದಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಹೊತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಸ್ತಿ ಅನೇಕರ ಕಣ್ಕುಕ್ತಾ ಇದೆ, ಅಕ್ರಮವಾಗಿ ಗಳಿಸಿದ್ದು ಅನ್ನೋ ಆರೋಪ ಅವ್ರ ಮೇಲಿದೆ. ಇನ್ನು ಚಲವರಾಯಸ್ವಾಮಿ ಅವರ ಮೇಲೆ 50% ಕಮಿಷನ್ ಆರೋಪ, ಕೆಎನ್ ರಾಜಣ್ಣ ಅವರ ಮೇಲೆ ಅಪೆಕ್ಸ್ ಬ್ಯಾಂಕ್ ಹಗರಣದ ಆರೋಪ, ರಹೀಂ ಖಾನ್ 17,000 ಕೋಟಿ ದುರ್ಬಳಕೆ ಮಾಡಿದ್ರು ಅನ್ನೋ ಆರೋಪ. ವಿನಯ್ ಕುಲಕರ್ಣಿ ಅವರು ಕೂಡ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಹಣ ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ರಾಮಲಿಂಗಾರೆಡ್ಡಿ ಅವರ ಮೇಲೆ ನೇರವಾಗಿ ಆರೋಪ ಇಲ್ಲ. ಆದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ, ಸಚಿವರು ಏನು ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಕೃಷ್ಣ ಬೈರೇಗೌಡರ ವಿರುದ್ಧ ಕೂಡ ಇಂಥದ್ದೇ ಅಸಮಾಧಾನ. ಅವ್ರ ಮೇಲೆ ಆರೋಪ ಇಲ್ಲ, ಆದ್ರೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕೆಲ ಸಚಿವರು ಹಾಗೆ ಪ್ರತಿನಿಧಿಗಳ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ.